ನಮಸ್ಕಾರ ರೀ ಎಲ್ಲರೂ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಇರಾ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತು ನಿಮಗೆ ಒಂದು ಮಸ್ತಾಗಿರುವಂಥ ಬಿಸಿಬೇಳೆಭಾತು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆದಷ್ಟು ಕಂಜೂಸ್ತನ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಲಿ ವೀಡಿಯೋಸ್ ಹಾಕ್ತೀನಿ, ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತೀನಿ. ಕಂಜೂಸ್ತನ ಮಾಡ್ಕೊಳ್ಳೋದೇ ಒಂಚೂರು ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವೊಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಅದಕ್ಕೆ 1 ಕಪ್ಪು ಬೇಳೆ ಮತ್ತು 1 ಕಪ್ಪು ಅಕ್ಕಿ, ಊಟದ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಬೇಳೆ ನಾರ್ಮಲ್ಲು ನೀವು ಬೇಳೆ ಸಾರು ಮಾಡೋಕ್ಕೆ ತೊಗೋತೀರಲ್ಲ ಆ ಬೇಳೆನ ತೊಗೊಳ್ಳಿ. ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದ್ಬಿಟ್ಟು ಇವಾಗ 1 ಲೋಟ ನೀರು, 1.5 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನಿಮ್ಗೇನಾದರೂ ನೀರು ಆಮೇಲೆ ವಿಸಿಲ್ ಹೊಡ್ಸಿದ್ಮೇಲೆ ನೀರು ಕಮ್ಮಿ ಅನಿಸ್ತಂದ್ರೆ ಒಂಚೂರು ಬಿಸಿನೀರು ಬಿಸಿಗಿಟ್ಕೊಂಡು ಆಮೇಲೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಇದಕ್ಕೆ ನೋಡಿರಿ ಒಂದು ನವಲಕೋಸು, 1 ಕ್ಯಾರೆಟು ಮತ್ತು ಬೀನ್ಸು, ಒಂದು 4-5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 3 ವಿಸಿಲ್ ತಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ, ಹಂಗೆ ಒಂಚೂರು ಎಣ್ಣೆನೂ ಹಾಕ್ಕೊಂಡಿದ್ದೆ ರೀ ನಾನು. ನೀವು ಬರೀ ಬೇಕಿದ್ರೆ ತುಪ್ಪದಲ್ಲೇ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಶೇಂಗಾ ಕಾಳು ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಒಂಚೂರು ಇದು ಹಾಕ್ಕೊತಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು, ಅದೇ ರೀತಿ ಒಂದು ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಕರಿಬೇವು ಇಂಪಾರ್ಟೆಂಟ್ ಅಲ್ಲ, ಕರಿಬೇವು ಮತ್ತು 1-2 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂಚೂರು ಫ್ರೈ ಆದಮೇಲೆ 1 ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ತೀನಿ. ನೋಡ್ಬೋದು ನೀವೇ. ಮಾಡೋದು ತುಂಬ ಸುಲಭ ಮತ್ತು ಟೇಸ್ಟ್ ಮಾತ್ರ ಬಿಸಿಬೇಳೆಭಾತು ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ. ಮಿಸ್ ಮಾಡದೆ ಮನೇಲಿ ಮಾಡ್ಕೊರು. ಒಂಚೂರು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇಷ್ಟ ಆದರೆ ಜಾಸ್ತಿನೇ ಕಾಯಿ ತುರಿ ಹಾಕ್ಕೊಳ್ಳಿ. ಇನ್ನೊಂದು ಏನಂದರೆ ಇದಕ್ಕೆ ಇನ್ನೂ ಹಲವಾರು ತರಕಾರಿನ ಹಾಕ್ತಾರೆ. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೋಬೋದು. ನೋಡ್ಬೋದು ನೀವು. 1 ಚಿಟಿಕೆಯಷ್ಟು ಅರಿಶಿಣ ಮತ್ತು ಬಿಸಿಬೇಳೆಭಾತು ಪುಡಿನ 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹುಣಸೆ ರಸನ ಹುಣಸೆ ರಸ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ನಾವೇನು ವಿಸಿಲ್ ಹೊಡ್ಸಿ ಇಟ್ಕೊಂಡಿದ್ವಲ್ಲ ರೀ ಅದನ್ನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವೇ. ಒಂದು 3-4 ವಿಸಿಲ್ ಹೊಡ್ಸ್ಕೊಳ್ಳಿ ಸಾಕು. ಇದು ನಮ್ಗೆ ಸ್ವಲ್ಪ ಹಳೆ ಅಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ತುಂಬ ಉದುರು ಬರುತ್ತೆ. ಅದಕ್ಕಂತ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಬಿಸಿನೀರು ಲೈಟಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದೇ 1 ಲೋಟ ಅಲ್ಲ 3/4 ಲೋಟ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ನಿಮ್ಮದು ಮಾಡೋ ಟೈಮಲ್ಲಿ ಈ ಥರ ಸ್ವಲ್ಪ ಗಟ್ಟಿ ಬಂತು ಅನ್ನ ಅಂದಾಗ ಒಂದು ಅರ್ಧ ಲೋಟನೋ ನೋಡಿಕೊಂಡು 1 ಲೋಟನೋ ನೀವು ನೀರು ಹಾಕ್ಕೋಬೋದು. ಆವಾಗ ಅದು ಒಳ್ಳೆ ಕನ್ಸಿಸ್ಟೆಂಟಿಗೆ ಬರುತ್ತೆ. ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಇವಾಗ ನೀಟಾಗಿ ಬೇಯ್ತಾ ಇದೆ. ಇದನ್ನು ಮಾಡಿಕೊಂಡು ಇದ್ರ ಮೇಲೆ ಬೂಂದಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಮತ್ತು ಇದು ಉಪ್ಪಿನಕಾಯಿ ಜೊತೆ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿಬೇಳೆಭಾತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ. ಎಲ್ಲ ತರಕಾರಿ ತುಂಬ ಹೆಲ್ದಿ, ಯಾಕಂದರೆ ಎಷ್ಟೊಂದು ಹಲವಾರು ತರಕಾರಿ ಹಾಕಿರ್ತೀವಿ. ಇವಾಗೆಲ್ಲ ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೇನು ಇದನ್ನೆಲ್ಲ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನಮ್ಮ ಮನೇಲಿ ಲೈಟ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮನೆ ಕತ್ತಲು, ಹಂಗಾಗಿ ಸ್ವಲ್ಪ ಕಲರ್ ಬಿಸಿಬೇಳೆಭಾತು ಕಲರ್ ಕಾಣಿಸ್ಲಿಲ್ಲ. ನೋಡ್ಬೋದು ನೀವು. ಇವಾಗ ಅದೇ ಸ್ಟ್ರಕ್ಚರಿಗೆ ಬಂದಿದೆ. ಇದು ಬಿಸಿಬೇಳೆಭಾತಿಗೆ ಬೂಂದಿನ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮ್ಗೆ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಏನು ಮಾಡ್ತೀರೋ ಸಬ್ಸ್ಕ್ರೈಬ್ ಮರಿಬೇಡ್ರಿ. ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನೀವು ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೇನು ಮೋಸ ಇಲ್ಲ.